ಅದೆಷ್ಟು ವರ್ಷಗಳಿಂದ ನಿಮ್ಮ ಒಂದು ಕುಟುಂಬದಲ್ಲಿ ನಿಮ್ಮ ಮನೆಯಲ್ಲಿ ಇರುವಂತಹ ಹಿರಿಯರಾಗಿರ್ಬೋದು, ನಿಮ್ಮ ತಂದೆ ಅಥವಾ ತಾಯಿ ಆಗಿರ್ಬೋದು, ಅಥವಾ ನಿಮ್ಮ ಅಣ್ಣ ಅಥವಾ ತಂಗಿ, ಅಥವಾ ನಿಮ್ಮ ಮದುವೆ ಆಗಿದ್ದರೆ ನಿಮ್ಮ ಒಂದು ಗಂಡನೋ ಅತ್ತೆನೋ ಮಾವನೋ ಯಾರೇ ಆಗಿರ್ಬೋದು, ಎಷ್ಟೋ ವರ್ಷದಿಂದ ಅವ್ರು ಹೇಳಿದ ಹಾಗೆ ನೀವು ಕೇಳಿಕೊಂಡು ಬಂದಿರ್ತೀರ ಅಲ್ವಾ? ಸೊ ಎಷ್ಟೋ ವರ್ಷಗಳು ನೀವು ಹೌದು ಆಯಿತು ಅದೇ ಮಾಡ್ತೀನಿ, ನೀವು ಹೇಳಿದ್ದೇ ಮಾಡ್ತೀನಿ, ಸರಿ ನೀವು ಹೇಳಿದಾಗೆ ಇರ್ತೀನಿ ಅಂತ ಕೇಳಿಕೊಂಡು ಬಂದಂತಹ ನಿಮಗೆ ಕೆಲವೊಂದು ಸಾರ್ತಿ ಎಲ್ಲ ಒಂದು ಅವರ ಒಂದು ಇಷ್ಟಾರ್ಥಗಳನ್ನು ನಡೆಸಿಕೊಟ್ಟ ನಂತರ ನಿಮ್ಮ ಒಂದು ಇಷ್ಟಕ್ಕೋಸ್ಕರ ನೀವು ನಿಮಗೆ ಒಂದು ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನೀವು ಯಾವುದಾದ್ರೂ ಒಂದು ವಿಷಯಕ್ಕೆ ಯಾರಿಗಾದರೂ ನಿಮ್ಮ ಒಂದು ಕುಟುಂಬದವರಿಗೆ ಇಲ್ಲ ನನಗೆ ಅದು ಸಾಧ್ಯ ಇಲ್ಲ ಅಂತ ಹೇಳಿದಾಗ ನಿಮಗೆ ಗಿಲ್ಟ್ ಕಾಡ್ತಾ ಇರ್ಬೋದು ಅಲ್ವಾ? ನಾನೇನಾದ್ರು ತಪ್ಪು ಮಾಡಿದ್ನಾ, ನಾನು ಯಾಕೆ ಅವ್ರಿಗೆ ಇಲ್ಲ ಅಂತ ಹೇಳಿಬಿಟ್ಟೆ ಅಂತ ನಿಮಗೆ ಅನಿಸಿರ್ಬೋದು ಅಲ್ವಾ? ಸೊ ಈ ಒಂದು ವಿಡಿಯೋನಲ್ಲಿ ನೀವೇನಾದರೂ ತಪ್ಪು ಮಾಡಿದ್ರಾ ಅಂತ ತಿಳ್ಕೊಳ್ಳೋಣ. ಜೊತೆಗೆ ನಿಮಗೆ ಯಾಕೆ ಈ ಒಂದು ಅಪರಾಧಿ ಒಂದು ಮನೋಭಾವ ಬರ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರೋ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್, ಜೊತೆಗೆ ಸರ್ವೈವರ್ ಕೂಡ. ಸ್ನೇಹಿತರೆ, ಇವತ್ತಿನ ವಿಡಿಯೋನಲ್ಲಿ ಈ ಒಂದು ಗಿಲ್ಟ್ ಫೀಲಿಂಗ್ ಅಂದರೆ ಅಪರಾಧಿ ಮನೋಭಾವ ಯಾಕೆ ನಿಮ್ಮನ್ನು ಕಾಡ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅಂದರೆ ನೀವು ಈ ಒಂದು ಏನು ಎಷ್ಟೋ ವರ್ಷಗಳಿಂದ ನಿಮ್ಮ ಮನೆಯಲ್ಲಿ ಅವರೆಲ್ಲ ಏನು ಹೇಳಿದ್ದಾರೋ ಅದನ್ನೆಲ್ಲ ಕೇಳ್ಕೊಂಡು ಬಂದಿರ್ತೀರ. ಸಡನ್ನಾಗಿ ನೀವು ತುಂಬ ಒಂದು ಮಾನಸಿಕವಾದ ಹಿಂಸೆನ ಅನುಭವಿಸೋದಕ್ಕೆ ಶುರುವಾದಾಗ ಸಡನ್ನಾಗಿ ಇಲ್ಲ ನಾನು ಬದಲಾಗಬೇಕು, ನನಗೋಸ್ಕರ ನಾನು ಬದುಕಬೇಕು, ನನಗೋಸ್ಕರ ನಾನು ಕೆಲವೊಮ್ಮೆ ನಾನು ಇಲ್ಲ ನನಗೆ ಇದು ಸಾಧ್ಯ ಇಲ್ಲ ಅಂತ ಹೇಳಬೇಕಾಗತ್ತೆ ಅಂತ ನಿಮಗೆ ಅನ್ನಿಸ್ದಾಗ ನಿಮಗೆ ಕೆಲವೊಂದು ಸರ್ತಿ ಆ ಒಂದು ಸೈಕಲ್ಸ್ ಅಂತ ಅಂದರೆ ಎಷ್ಟೋ ಸಾರ್ತಿ ನಿಮಗೆ ನೋವಾಗಿರುತ್ತೆ, ಖುಷಿ ಇರುತ್ತೆ, ಮತ್ತೆ ನೀವು ನಿಮ್ಮ ಪಾಡಿ ಇರ್ತೀರಿ, ಮತ್ತೆ ನೋವು ಕೊಡ್ತಾರೆ, ಮತ್ತೆ ಚೇತರಿಸ್ಕೊಳ್ತೀರಿ, ಮತ್ತೆ ನೋವು ಕೊಡ್ತಾರೆ. ಈ ರೀತಿ ಸೈಕಲ್ಸ್ ರಿಪೀಟ್ ಆಗ್ತಾ ಇರುತ್ತೆ. ಆ ಸೈಕಲ್ಸನ್ನು ನೀವು ಬ್ರೇಕ್ ಮಾಡಿ ನಿಮ್ಮ ಒಂದು ತನವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಒಂದು ಗೆರೆಯನ್ನು ಹಾಕ್ತೀರಾ ಅಲ್ವಾ? ಆಗ ನಿಮಗೆ ಏನು ಗಿಲ್ಟ್ ಫೀಲ್ ಆಗುತ್ತಲ್ವ? ಅದು ಯಾಕೆ ಆಗುತ್ತೆ? ವೈ ದಿಸ್ ಫಿಟ್ಸ್, ವೈ ದಿಸ್ ಹ್ಯಾಪನ್ಸ್ ಅನ್ನೋದನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಯಾಕೆ ಈ ರೀತಿ ಆಗುತ್ತೆ ನಿಮಗೆ? ವೈ ಗಿಲ್ಟ್ ಅಪಿಯರ್ಸ್? ಗಿಲ್ಟ್ ಯಾಕೆ ಈ ಒಂದು ಅಪರಾಧಿ ಮನೋಭಾವ ನಿಮ್ಮಲ್ಲಿ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ. ಸೊ ಅದನ್ನು ಈ ಒಂದು ವಿಡಿಯೋನಲ್ಲಿ ನೋಡ್ತಾ ಹೋಗೋಣ. ಜೊತೆಗೆ ರೆಕಗ್ನೈಸ್ ದ ಪ್ಯಾಟರ್ನ್. ಈ ಒಂದು ಪ್ಯಾಟರ್ನ ನೀವು ರೆಕಗ್ನೈಸ್ ಮಾಡಬೇಕಾಗುತ್ತೆ. ಅಂದರೆ ಕೆಲವೊಂದು ಸರ್ತಿ ಕನ್ಫ್ಯೂಷನ್ ಸ್ಟೇಟಲ್ಲೇ ಇರ್ತೀರ. ಯಾಕೆ ನಾನು ಎಷ್ಟು ಒಳ್ಳೆ ರೀತಿಯಲ್ಲಿ ನಡ್ಕೊಂಡ್ರು ಕೂಡ ನನಗೆ ನೋವಾಗ್ತಾ ಇದೆಯಲ್ಲ ಅನ್ನೋ ಒಂದು ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ತೀರ. ಸೊ ಮೊದಲಿಗೆ ನೀವು ಆ ಪ್ಯಾಟರ್ನ ರೆಕಗ್ನೈಸ್ ಮಾಡಬೇಕಾಗುತ್ತೆ. ಸೊ ಇದರ ನಂತರ ಹೌ ಟು ರಿಲೀಸ್ ದ ಗಿಲ್ಟ್, ಹೇಗೆ ಈ ಒಂದು ಅಪರಾಧಿ ಮನೋಭಾವವನ್ನು ರಿಲೀಸ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆನಾ? ಜೊತೆಗೆ ಏನಕ್ಕೆ ಈ ರೀತಿ ಎಲ್ಲ ಆಗುತ್ತೆ ನಿಮ್ಮ ಜೀವನದಲ್ಲಿ ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲಿಗೆ ವೈ ಗಿಲ್ಟ್ ಅಪಿಯರ್ಸ್, ಯಾಕೆ ಈ ಒಂದು ಅಪರಾಧಿ ಮನೋಭಾವ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಒಂದು ಅಪರಾಧಿ ಮನೋಭಾವ ಇದೆಯಲ್ವಾ, ಇದು ನಿಜ ಅಲ್ಲ ಸ್ನೇಹಿತರೆ, ಇದು ಒಂದು ಕಂಡೀಷ್ನಿಂಗ್ ಅಂತ ಹೇಳ್ಬೋದು. ಕಂಡೀಷ್ನಿಂಗ್ ಅಂದರೆ ನಿಮ್ಮನ್ನು ಆ ರೀತಿ ಬೆಳೆಸಿರ್ತಾರೆ, ನೀನು ಈ ಥರನೇ ಇರಬೇಕು, ಇದೇ ರೀತಿ ಇರಬೇಕು, ಹಾಗೇ ಯೋಚನೆ ಮಾಡಬೇಕು, ನಾವು ಹೇಳಿದ ರೀತಿಯಲ್ಲೇ ನೀನು ಇರಬೇಕು ಅನ್ನೋ ರೀತಿ ನಿಮಗೆ ಒಂದು ಕಂಡೀಷ್ನಿಂಗ್ ಅಂತಂದರೆ. ಕಂಡೀಷ್ನಿಂಗ್ ಅಂತಂದ್ರೆ ಏನು? ಫಾರ್ ಎಕ್ಸಾಂಪಲ್, ಇವಾಗ ನೀವೇನೋ ಒಂದು ಪೆಟ್ನ ಸಾಕ್ತೀರಾ, ಒಂದು ನಾಯಿ ಮರಿನೋ ಅಥವಾ ಬೆಕ್ಕಿನ ಮರಿನೋ. ಎಕ್ಸಾಂಪಲ್ ನಾಯಿ ಬೆಸ್ಟ್ ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಅದಕ್ಕೆ ನೀವು ಕಂಡೀಷ್ನಿಂಗ್ ಮಾಡಿ ಬೆಳೆಸ್ತೀರಾ. ಅದಕ್ಕೇನೋ ಒಂದು ಸ್ವಲ್ಪ ಊಟ ಕೊಡ್ತೀರೋ ಅಥವಾ ಏನಾದ್ರು ಆಟ ಆಡೋದಕ್ಕೆ ಕೊಡ್ತೀರಾ, ಅದಕ್ಕೆ ಕೆಲವೊಂದು ಪಾಠಗಳನ್ನು ಹೇಳ್ಕೊಡ್ತೀರಾ. ಅದು ಏನಾದರೂ ಒಂದು ನೀವು ಹೇಳಿದ ಕೆಲಸ ಮಾಡಿದಾಗ ಅದಕ್ಕೇನೋ ಒಂದು ರಿವಾರ್ಡ್ ಕೊಡೋ ಅಂಥದ್ದು, ಅದಕ್ಕೇನಾದರೂ ಒಂದು ತಿನ್ನೋದಕ್ಕೆ ಕೊಡೋ ಅಂಥದ್ದು. ಸೊ ಈ ರೀತಿ ಮಾಡಿ ನೀವು ಹೇಳಿದಾಗೆ ಕೇಳೋ ರೀತಿ ನಿಮ್ಮ ಒಂದು ನಾಯಿನ ಸಾಕಿರ್ತೀರ ಅಲ್ವಾ? ಸೊ ಅದೇ ರೀತಿ ಕಂಡೀಷನಿಂಗ್ ಮಾಡಿ ಬೆಳೆಸಿರ್ತಾರೆ ಮಕ್ಕಳನ್ನ. ಅಂದರೆ ಎಲ್ಲರ ಒಂದು ಮನೆಯಲ್ಲಿ ಈ ರೀತಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಮೋಸ್ಟ್ ಆಫ್ ದ ಫ್ಯಾಮಿಲೀಸ್ ಅವರು ಹೇಳಿದ ಹಾಗೆ ನೀವು ಕೇಳಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಅಂತಂದರೆ ಇಲ್ಲಿ ಏನು, ಇದು ಜನ್ರೇಷನ್ ಟ್ರಾಮಾ. ನಿಮಗೆ ಪ್ರತಿಯೊಂದು ವಿಡಿಯೋನಲ್ಲೂ ಹೇಳ್ಕೊಂಡು ಬರ್ತಾ ಇದ್ದೀನಿ ನಾನು, ಇದು ಜನ್ರೇಷನ್ ಟ್ರಾಮಾ. ಇಲ್ಲಿ ಏನು ನಿಮಗೆ ನಾಯಿಗೆ ಸಾಕ್ದಂಗೆ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಲ್ಲ. ಈವನ್ ನಾಯಿ ಮೇಲೂ ನಮ್ಗೆ ಎಷ್ಟು ಪ್ರೀತಿ ಇರುತ್ತಲ್ವ. ಇವಾಗ ಎಷ್ಟೋ ಜನ ನಾಯಿ ಸಾಕಿರೋರು ಪೆಟ್ ಅಂತ ಹೇಳಿ, ಅದಕ್ಕೇನೋ ಒಂದು ಸ್ವಲ್ಪ ಹುಷಾರಿಲ್ಲ ಅಂತಂದರೆ ಎಷ್ಟು ನಮ್ಮ ಮನಸ್ಸಿಗೆ ಒಂಥರ ತಳಮಳ ಶುರು ಆಗುತ್ತಲ್ವ. ಆ್ಯಕ್ಚುಲಿ ನಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ತೊಗೊಳ್ಬೇಕಂದ್ರೆ ಆ ರೀತಿ ಸಾಕುವಂತಹ ಅವಕಾಶ ಆಗಿರಲಿಲ್ಲ ನಮ್ಮ ಮನೆಯಲ್ಲಿ. ಆ ರೀತಿ ಏನೂ ಇರಲಿಲ್ಲ. ಇದ್ದಿದ್ದರೆ ನಾನು ಕೂಡ ಸಾಕಿರ್ತಾಯಿದ್ದೆ, ನನಗೇನು ಬೇಡ. ಬಟ್ ನನಗೆ ಆ ಒಂದು ಅಭ್ಯಾಸ ಇಲ್ಲದೆ ಇರೋದ್ರಿಂದ ನನಗೆ ಅದು ಏನು ಹೇಗೆ ನೋಡ್ಕೊಳ್ಬೇಕು ಏನೂ ಗೊತ್ತಿಲ್ಲ. ಬಟ್
ಇನ್ನೇನಾದರೂ ಮುಂದಕ್ಕೆ ಚಾನ್ಸ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಪೆಟ್ಟನ್ನ ಸಾಕೋದಕ್ಕೆ ಇಷ್ಟಪಡ್ತೀನಿ ಅಂತಲೇ ಹೇಳ್ಬೋದು. ಸೊ ನೋಡೋಣ ಅದು ಕೂಡ ಆಗುತ್ತಾ ಅಂತ ಹೇಳಿ ಗೊತ್ತಿಲ್ಲ. ಸೊ ಟೈಮ್ ಅದನ್ನು ಡಿಸೈಡ್ ಮಾಡುತ್ತೆ. ಸದ್ಯಕ್ಕಂತೂ ನನಗೆ ಯಾವುದೇ ಪೆಟ್ಟನ್ನ ಸಾಕುವಂತಹ ಒಂದು ಪರಿಸ್ಥಿತಿಲಿ ನಾನಿಲ್ಲ. ನನ್ನನ್ನು ನಾನು ಹೀಲ್ ಮಾಡಿಕೊಳ್ಳೋ ಒಂದು ಜರ್ನಿನಲ್ಲೇ ಇದ್ದೀನಿ. ಸೊ ಪೆಟ್ ಸಾಕಿರೋರು ತುಂಬ ಒಂದು ರೀತಿ ನಿಮಗೆ ಗೊತ್ತಿರುತ್ತೆ ಎಷ್ಟು ಒಂದು ಪ್ರೀತಿ ಬಾಂಧವ್ಯ ಇರುತ್ತೆ ಅಂತ. ಅಂದರೆ ನಾನಿಲ್ಲಿ ಮನುಷ್ಯರ ಜೊತೆ ಒಂದು ಬಾಂಧವ್ಯ ಬಗ್ಗೆ ಹೇಳ್ತಾ ಇರೋದು. ಕಂಡೀಷ್ನಿಂಗ್ ಅನ್ನೋ ತಿಳ್ಕೊಳ್ಬೇಕಾಗುತ್ತೆ. ಯಾಕೆ ನಾನು ನಾಯಿದು ಎಕ್ಸಾಂಪಲ್ ಕೊಟ್ಟೆ ಅಂತಂದರೆ, ನಮ್ಮ ಈ ಮನೋವಿಜ್ಞಾನದಲ್ಲೇ ಒಂದು ಎಕ್ಸ್ಪರಿಮೆಂಟ್ ಬರುತ್ತೆ. ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಂಡೀಷ್ನಿಂಗ್ ಮಾಡಿ ಇದು ಏನು ಬೆಳೆಸುವಂಥದ್ದು ನಾಯಿನ. ಓಕೆ, ಅದರದ್ದು ಕಂಡೀಷ್ನಲ್ ಲವ್, ಅನ್ಕಂಡೀಷ್ನಲ್ ಲವ್ದು ಒಂದು ನಾನು ನಿಮಗೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಜಸ್ಟ್ ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದು. ನಿಮಗೆ ಇಲ್ಲಿ ಗಿಲ್ಟ್ ಫೀಲ್ ಆಗ್ತಾ ಇದೆ ಅಂತಂದರೆ ಅದು ನಿಜವಾಗ್ಲೂ ಅದು ನಿಮ್ಮ ತಪ್ಪಲ್ಲ. ಅದು ನಿಮಗೆ ಆ ರೀತಿ ಬ್ರೈನ್ ಪ್ರೋಗ್ರಾಮ್ ಆಗಿರುತ್ತೆ. ಜನ್ರೇಷನ್ ಟ್ರಾಮಾ ಆ ರೀತಿ ತಲೆತಲೆಮಾರಿನಿಂದ ಆ ರೀತಿ ಇದೇ ರೀತಿ ಇರಬೇಕು, ಸಮಾಜದಲ್ಲಿ ಇದೇ ರೀತಿ ವರ್ತಿಸಬೇಕು ಅನ್ನೋವಂಥದ್ದು ಒಂದು ನಿಮಗೆ ಬ್ರೈನ್ ಪ್ರೋಗ್ರಾಮಿಂಗ್ ಆಗಿರುತ್ತೆ. ಸೊ ಹಾಗಂತ ಹೇಳಿ ನಿಮಗೆ ಮನಸ್ಸಿಗೆ ಬಂದಾಗೆ ನೀವು ಬದುಕೋದು ಆಗಲ್ಲ. ಏನೋ ಕೆಟ್ಟ ಕೆಲಸಗಳು ಮಾಡಿಕೊಂಡು ಆ ಥರ ಅಲ್ಲ. ಅಂದರೆ ನಿಮ್ಮ ಬಾಡಿಗೆ ನೀವು ಒಳ್ಳೆ ರೀತಿಯಲ್ಲಿ ಇದ್ದರೂ ಕೂಡ ಕೆಲವೊಂದು ಸರ್ತಿ ನಿಮಗೆ ಯಾಕೆ ನಾನೆಷ್ಟು ಒಳ್ಳೆ ರೀತಿಯಲ್ಲಿ ಇದ್ದರೂ ಕೂಡ ನನಗೇನೆ ನೋವಾಗ್ತಿದ್ದಿಲ್ಲ ಅಂತ ಅನಿಸುತ್ತೆ. ಆ ಥರ ವಿಚಾರದಲ್ಲಿ ನಾನು ಹೇಳ್ತಾ ಇರೋದು. ಓಕೆನಾ? ವೈ ಗಿಲ್ಟ್ ಅಪಿಯರ್ಸ್, ಯಾಕೆ ಈ ಒಂದು ಗಿಲ್ಟ್ ಅಪಿಯರ್ ಆಗುತ್ತೆ, ಈ ಒಂದು ಅಪರಾಧಿ ಮನೋಭಾವ ಬರುತ್ತೆ ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳೋಣ. ಬಿಕಾಸ್ ಆ್ಯಸ್ ಚಿಲ್ಡ್ರನ್ ಇನ್ ನಾರ್ಸಿಸಿಸ್ಟಿಕ್ ಫ್ಯಾಮಿಲೀಸ್ ವಿ ವರ್ ರಿವಾರ್ಡೆಡ್ ಫಾರ್ ಒಬೀಡಿಯನ್ಸ್ ನಾಟ್ ಒಥೆಂಟಿಸಿಟಿ. ಅಂದರೆ ಈ ಒಂದು ನಾರ್ಸಿಸಿಸ್ಟಿಕ್ ಫ್ಯಾಮಿಲಿ, ಟಾಕ್ಸಿಕ್ ವಿಷಕಾರಿ ಕುಟುಂಬಗಳಲ್ಲಿ ಏನಾಗುತ್ತೆ, ಸಣ್ಣ ವಯಸ್ಸಿಂದ ಕೂಡ ನೀವು ಅವ್ರು ಹೇಳಿದ ಹಾಗೆ ಅಂದರೆ ದೊಡ್ಡವರು ಯಾವ ರೀತಿ ಏನು ಹೇಳಿರ್ತಾರೆ ಅದೇ ರೀತಿ ನಡ್ಕೊಂಡಾಗ ಮಾತ್ರ ಏನಾಗುತ್ತೆ, ನಿಮಗೆ ಒಂದು ರಿವಾರ್ಡ್ ಅಂದರೆ ಒಂದು ಭೇಷ್ ಅಂತ ಅನ್ನಿಸ್ಕೊಳ್ಳೋಂಥದ್ದು, ನಿಮಗೆ ಒಂದು ಗಿಫ್ಟ್ ಸಿಗುವಂಥದ್ದು ಇದೆಲ್ಲವೂ ಕೂಡ ಆಗಿರುತ್ತೆ. ಆದರೆ ನೀವು ನಿಮ್ಮ ಒಂದು ಸತ್ಯಕ್ಕೆ ನೀವು ಬದ್ಧವಾಗಿದ್ದರೆ ನಿಮಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ರಿವಾರ್ಡ್ ಅಥವಾ ಏನು ನಿಮಗೆ ಭೇಷ್ ಅನ್ನಿಸ್ಕೊಳ್ಳುವಂಥದ್ದು ಏನೂ ಕೂಡ ಸಿಗೋದಿಲ್ಲ. ಆಯಿತಾ? Now, when we choose self-respect, the inner child feels afraid. ಇವಾಗ ನೀವು ದೊಡ್ಡವರಾದ ನಂತರ ಈಗ ನೀವೇನಾದರೂ ಸೆಲ್ಫ್ ರೆಸ್ಪೆಕ್ಟ್, ಆತ್ಮಗೌರವ, ಆತ್ಮಾಭಿಮಾನವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಏನಾಗುತ್ತೆ, ನಿಮ್ಮ ಒಂದು ಒಳಗೆ ಇರುವಂತಹ ಮಗುವಿನ ಮನಸ್ಸು ಭಯ ಇರುತ್ತೆ. ಅದಕ್ಕೆ ಭಯದಲ್ಲಿರ್ತೀರಿ. ಏನೋ ನಾನು ತಪ್ಪು ಮಾಡಿಬಿಡ್ತೀನೇನೋ ಅನ್ನೋ ಒಂದು ಭಯದ ವಾತಾವರಣ ನಿಮ್ಮಲ್ಲಿ ಇರುತ್ತೆ. ಓಕೆನಾ? ನಾರ್ಸಿಸಿಸ್ಟಿಕ್ ಕುಟುಂಬಗಳಲ್ಲಿ ನಾವು ನಮ್ಮ ಒಂದು ಸತ್ಯ ಹೇಳಿದ್ದಕ್ಕೆ ಪ್ರಶಂಸೆ ಸಿಗೋದಿಲ್ಲ. ಹೌದು ಅಂದಕ್ಕೆ ಮಾತ್ರ ನಿಮಗೆ ಪ್ರಶಂಸೆ ಸಿಗುತ್ತೆ. ಅವ್ರು ಏನು ಹೇಳ್ತಾರೋ ಅದಕ್ಕೆ ಹೌದು ಸರಿ, ನೀವು ಹೇಳಿದ್ದೆ ಸರಿ ಅಂತ ಹೇಳಿದರೆ ಮಾತ್ರ ನಿಮಗೆ ಪ್ರಶಂಸೆ ಸಿಗುತ್ತೆ. ನೀವಾಗಿರೋದಕ್ಕೆ ಇಲ್ಲಿ ಇಂತಹ ಕುಟುಂಬಗಳಲ್ಲಿ ತುಂಬ ಕಷ್ಟ ಆಗುತ್ತೆ. ನೀವೊಂದು ಹೋರಾಟವನ್ನೇ ನಡೆಸಬೇಕಾಗತ್ತೆ ಅಂತ ಅಂದ್ಬಿಟ್ಟು. ಈಗ ಅಂದರೆ ನೀವು ದೊಡ್ಡವರಾದ ಮೇಲೆ ನಿಮ್ಮ ಒಂದು ಆತ್ಮಗೌರವ ಆಯ್ಕೆ ಮಾಡಿದಾಗ ಏನಾಗುತ್ತೆ, ಒಳಗಿನ ಮಗುವಿನ ಮನಸ್ಸು, ಒಳಗಿನ ಮಗುವಿನ ಪ್ರೀತಿಯನ್ನು ಕಳೆದುಕೊಳ್ಳುವ ಭಯದಲ್ಲಿ ಕಂಗಾಲಾಗಿ ಬಿಡುತ್ತೀರಿ. ಭಯ, ಆಯಿತಾ? ಅಂದರೆ ಒಂದು ಭಯದ ವಾತಾವರಣ ನಿಮ್ಮಲ್ಲಿ ಸೃಷ್ಟಿಯಾಗಿಬಿಡುತ್ತೆ. ಅಂದರೆ ಆ ರೀತಿ ನಿಮ್ಮ ಒಂದು ಬ್ರೈನ್, ನಿಮ್ಮ ಒಂದು ಮೆದುಳು ಆ ರೀತಿ ಪ್ರೋಗ್ರಾಮ್ ಆಗಿರುತ್ತೆ ಅಂತ ಹೇಳಿ. ನೆಕ್ಸ್ಟ್, ರೆಕಗ್ನೈಸ್ ದ ಪ್ಯಾಟ್ರನ್. ಯಾವ ರೀತಿ ಇದನ್ನು ರೆಕಗ್ನೈಸ್ ಮಾಡಬಹುದು, ಹೇಗೆ ನಿಮಗೆ ಗುರುತಿಡಿಬೋದು, ಈ ರೀತಿ ಅಪರಾಧಿ ಮನೋಭಾವ ನನಗೆ ಬರ್ತಾ ಇದೆ, ಇದನ್ನು ಬಿಡಿಸ್ಕೊಂಡು ನಾನು ನನ್ನ ಒಂದು ಆತ್ಮಗೌರವವನ್ನು ಕಾಪಾಡಿಕೊಳ್ಬೇಕು ಅಂತ ನೀವು ಹೇಗೆ ಗುರುತಿಸ್ಕೊಳ್ಳೋದು ಅಂತ ನೋಡೋದಾದರೆ, ದ ಗಿಲ್ಟ್ ಯು ಫೀಲ್ ಆಫ್ಟರ್ ಸೇಯಿಂಗ್ ನೋ. ನೀವು ಇಲ್ಲ, ಆಗೋದಿಲ್ಲ, ನನ್ನ ಕೈಲಿ ಇದು ಸಾಧ್ಯ ಇಲ್ಲ ಅಂತ ಹೇಳಾದ ನಂತರ ನೀವು ಏನು ಗಿಲ್ಟ್ ಬರುತ್ತಲ್ವಾ, ಈಸ್ ದ ಸೈನ್ ಆಫ್ ಹೀಲಿಂಗ್ ನಾಟ್ ಕ್ರೂಯಲ್ಟಿ. ಅದನ್ನು ಒಂದು ಹೀಲಿಂಗ್ ಸೈನ್ ಅಂತ ನೀವು ಮನವರಿಕೆ ಮಾಡ್ಕೊಳ್ಬೇಕು. ಅದು ಕ್ರೂಯಲ್ಟಿ ಅಲ್ಲ, ಅದು ಕ್ರೂರತ್ವ ಅಲ್ಲ. ನೀವು ಇನ್ನೊಬ್ಬರಿಗೆ ಬೇಡ ಅಂತ ಅಂದರೆ ನಿಮಗೆ ಅದು ನನ್ನ ಕೈಲಿ ಸಾಧ್ಯ ಇಲ್ಲ, ಆಗೋದಿಲ್ಲ, ಬೇಡ ಅಂತ ಹೇಳಿದಾಗ ಅದು ಕ್ರೂರತ್ವ ಅಲ್ಲ, ಅದು ಸೆಲ್ಫಿಶ್ ಅಲ್ಲ, ಅದು ಏನು ಸ್ವಾರ್ಥ ಅಲ್ಲ, ಅದು ನಿಮ್ಮನ್ನು ನೀವು ಕಾಪಾಡಿಕೊಳ್ಳೋದಕ್ಕೆ ಅನ್ನೋದನ್ನು ನೀವು ಗಮನ ತಗೊಳ್ಬೇಕಾಗುತ್ತೆ. ಜೊತೆಗೆ ಅದು ನಿಮ್ಮ ಒಂದು ಹೀಲಿಂಗ್ ಜರ್ನಿಗೆ ತುಂಬ ಮುಖ್ಯ ಅನ್ನೋದನ್ನು ನೀವು ಮನದಟ್ಟು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಯು ಆರ್ ಟೀಚಿಂಗ್ ಯುವರ್ ನರ್ವಸ್ ಸಿಸ್ಟಮ್ ದಟ್ ಪೀಸ್ ಈಸ್ ಸೇಫ್ ಈವನ್ ವಿತೌಟ್ ಪ್ಲೀಸಿಂಗ್ ಎವ್ರಿ ಒನ್. ಅಂದರೆ ಏನರ್ಥ, ನಿಮ್ಮ ಒಂದು ನರ್ವಸ್ ಸಿಸ್ಟಮ್, ಯು ಆರ್ ಟೀಚಿಂಗ್, ನಿಮ್ಮ ಒಂದು ನರ್ವಸ್ ಸಿಸ್ಟಮ್ಗೆ ನೀವು ಹೇಳ್ಕೊಡ್ತಾ ಇದ್ದೀರಾ, ಪಾಠ ಹೇಳ್ಕೊಡ್ತೀರಾ. ಏನಂತ, ದಟ್ ಪೀಸ್ ಇಸ್ ಸೇಫ್. ಪೀಸ್, ಶಾಂತಿ ಅನ್ನೋದು ಸೇಫ್, ಅದು ವಿತೌಟ್ ಪ್ಲೀಸಿಂಗ್ ಎವ್ರಿ ಒನ್. ಎಲ್ಲರನ್ನೂ ನೀನು ಮೆಚ್ಚಿಸುವಂತಹ ಅವಶ್ಯಕತೆ ಇಲ್ಲ. ಎಲ್ಲರನ್ನೂ ಮೆಚ್ಚಿಸಿ ನೀನು ಶಾಂತಿನ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆಯಿತಾ? ಸೊ ಅದನ್ನು ಆಗ ನಿಮ್ಮ ಒಂದು ನರಮಂಡಲಗಳಿಗೆ ನೀವು
ಕಲಿಸಿದಂತೆ. ಇದು ನರ್ವಸ್ ಸಿಸ್ಟಮ್, ನಿಮ್ಮ ಬಾಡಿ, ಮೈಂಡ್, ಸೋಲ್ ಎಲ್ಲವನ್ನೂ ಕೂಡ ಕನೆಕ್ಟ್ ಮಾಡಿದ್ದಾನೆ ಆ ಒಂದು ಸೃಷ್ಟಿಕರ್ತ. ಹಾಗಾಗಿ ಈ ಒಂದು ನೀವು ನಿಮ್ಮತನವನ್ನು ಉಳಿಸ್ಕೊಳ್ಳಿಲ್ಲ ಅಂತಂದರೆ ನಿಮ್ಮ ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಆಗುತ್ತೆ. ಇದು ಬೇರೆ ಬೇರೆ ರೀತಿಯಾದಂತಹ ಕಾಯಿಲೆಗಳಿಗೆ ಎಡೆ ಮಾಡಿಕೊಡುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ. ನೀನು ನಿನ್ನ ನರಮಂಡಲಕ್ಕೆ ಕಲಿಸುತ್ತಿದ್ದೀಯಾ ಅಂತ ನೀನು ತಿಳ್ಕೊಳ್ಬೇಕು. ಇಲ್ಲಿ ನಾನು ಏಕವಚನ ಏನಕ್ಕೆ ಅಂತಂದರೆ ಜನರಲ್ ಆಗಿ ಈ ಒಂದು ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ ಆಯಿತಾ. ಅದು ನೀವು ಪರ್ಸ್ನಲ್ ಆಗಿ ತೊಗೊಳ್ಬಾರ್ದು. ಅಂದರೆ ನೀನು ನಿನ್ನ ನರಮಂಡಲಕ್ಕೆ ಕಲಿಸ್ತಾ ಇದೆಯಾ ಅಂದರೆ ಇದು ನನಗೂ ಅಪ್ಲೈ ಆಗುತ್ತೆ, ನಿಮಗೂ ಅಪ್ಲೈ ಆಗುತ್ತೆ. ಅರ್ಥ ಆಯ್ತಾ? ನಮ್ಮ ಒಂದು ನರಮಂಡಲಕ್ಕೆ ನಾವು ಕಲಿಸ್ತಾ ಇದ್ದೀವಿ. ಏನಂತ, ಇಲ್ಲಿ ನಂದು ತಪ್ಪಿಲ್ಲ, ನನ್ನ ಒಂದು ಶಾಂತಿಯನ್ನು ಕಾಪಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲದೆ ಇರೋದನ್ನು ಈ ರೀತಿ ಬೇಡ, ನನಗೆ ಇದು ಇಷ್ಟ ಆಗ್ತಾ ಇಲ್ಲ ಅಂತ ಹೇಳೋದನ್ನು ಕರೆಕ್ಟಾಗಿ ನಾವು ಸ್ಪಷ್ಟಪಡಿಸೋದ್ರಲ್ಲಿ ತಪ್ಪಿಲ್ಲ. ನಮಗೆ ಒಂದು ತೊಂದರೆ ಆಗ್ತಾ ಇದೆ ಅಂತ ಅಂದಾಗ ನಮ್ಮಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಕೋಪ ಬರೋದು ತಪ್ಪಲ್ಲ. ಅದು ಸೇಕ್ರೆಡ್ ಆ್ಯಂಗರ್ ಅಂತ ಹೇಳ್ತೀವಿ. ರೇಜ್ ಬೇರೆ, ಆ್ಯಂಗರ್ ಬೇರೆ. ರೇಜ್ ಅಂದರೆ ಒಂದು ಕೆಟ್ಟ ರೀತಿಯಲ್ಲಿ ದ್ವೇಷ ಮಾಡುವಂಥದ್ದು. ಆ್ಯಂಗರ್ ಅಂದರೆ ಒಂದು ಕೋಪ ಪ್ರತಿಯೊಬ್ಬ ಮನುಷ್ಯನಲ್ಲೂ ಬರುತ್ತೆ, ಅದು ಸಹಜ. ಬಟ್ ದ್ವೇಷದ ಕೋಪ ಇರುತ್ತಲ್ವ, ಅದು ತಪ್ಪು ಅಂತ ನಾವು ತಿಳ್ಕೊಳ್ಬೇಕು. ಇದ್ರ ಜೊತೆಗೆ ಹೌ ಟು ರಿಲೀಸ್ ದ ಗಿಲ್ಟ್, ಯಾವ ರೀತಿ ನೀವು ಈ ಒಂದು ಅಪರಾಧಿ ಮನೋಭಾವವನ್ನು ಬಿಡುಗಡೆ ಮಾಡಬೇಕು, ಯಾವ ರೀತಿ ಇದನ್ನು ರಿಲೀಸ್ ಮಾಡಬೇಕು, ಯಾವ ರೀತಿ ಹೋಗಲಾಡಿಸ್ಕೊಳ್ಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ಒಂದು ನಿಮಗೆ 3 ಪಾಯಿಂಟ್ಸ್ ಇದೆ, ಹೇಳ್ಕೊಡ್ತೀನಿ ನೋಡಿ ಯಾವ ರೀತಿ ರಿಲೀಸ್ ಮಾಡಬೇಕು ಅನ್ನೋದನ್ನು. ಮೊದಲನೇದಾಗಿ ಬ್ರೀತ್ ಡೀಪ್ಲಿ, ದೀರ್ಘವಾದ ಉಸಿರಾಟವನ್ನು ನೀವು ತಗೊಳ್ಬೇಕಾಗುತ್ತೆ. ನಾನು ಕೂಡ ಸುಮಾರು ವರ್ಷಗಳಿಂದ ಅದನ್ನೇ ಮಾಡ್ತಾ ಬಂದಿರೋದು. ದೀರ್ಘವಾದ, ನನ್ನ ಒಂದು ತಾಯಿಗೂ ಕೂಡ ಅದನ್ನೇ ಹೇಳ್ತಾ ಇರ್ತೀನಿ, ನನ್ನ ಒಂದು ಸ್ನೇಹಿತರಿಗೂ ಕೂಡ ಅದೇ ಹೇಳ್ತಾ ಇರ್ತೀನಿ, ಡೀಪ್ ಬ್ರೀತ್ ತಗೊಳ್ಳಿ, ಬ್ರೀತ್ ಡೀಪ್ಲಿ. ಪ್ರತಿಯೊಂದು ಉಸಿರಾಟದ ಮೇಲೆ ನಾವು ಗಮನ ಹರಿಸಬೇಕು. ಬ್ರೀತ್ ಡೀಪ್ಲಿ ವೆನ್ ಗಿಲ್ಟ್ ಅರೈಸಸ್, ಆ ಒಂದು ಅಪರಾಧಿ ಮನೋಭಾವ ಬಂದಾಗ ಏನು ಮಾಡಬೇಕು, ನೀವು ದೀರ್ಘವಾದ ಉಸಿರನ್ನು ತಗೊಳ್ಬೇಕು. ರಿಮೈಂಡ್ ಯುವರ್ ಸೆಲ್ಫ್ ದಿಸ್ ಇಸ್ ಮೈ ಹೀಲಿಂಗ್ ಮೂಮೆಂಟ್, ನಿಮಗೆ ನೀವು ನೆನಪಿಸ್ಕೊಳ್ಬೇಕು ನೀವೇನೆ, ಏನಂತ, ಇದು ನನ್ನ ಒಂದು ಹೀಲಿಂಗ್ ಜರ್ನಿ, ಹೀಲಿಂಗ್ ಮೂಮೆಂಟ್ ಅನ್ನೋದನ್ನು ನೀವು ನೆನಪಿಸ್ಕೊಳ್ಬೇಕು. ಓಕೆ. ನೆಕ್ಸ್ಟ್, ರೀಅಶ್ಯೂರ್ ಯುವರ್ ಇನ್ನರ್ ಚೈಲ್ಡ್, ಯು ಆರ್ ಸೇಫ್ ನಾವ್, ಯು ಡೋಂಟ್ ನೀಡ್ ಟು ಅರ್ನ್ ಲವ್ ಎನಿಮೋರ್. ಅಂದರೆ ನಿಮಗೆ ನೀವು ಮನವರಿಕೆ ಮಾಡಿಕೊಳ್ಬೇಕು. ಏನು, ನಿಮ್ಮ ಒಂದು ಒಳಗಿನ ಮಗುಗೆ ನೀವು ಹೇಳಬೇಕು, ನೀನು ಈಗ ಸುರಕ್ಷಿತವಾಗಿ ಇದ್ದೀಯಾ, ಪ್ರೀತಿಗಾಗಿ ಹೋರಾಡಬೇಕಿಲ್ಲ, ನೀವು ಹೊರಗಡೆ ಪ್ರೀತಿಗಾಗಿ ನೀವು ಹೋರಾಡಬೇಕಾಗಿಲ್ಲ, ಆ ಒಂದು ಪ್ರೀತಿ ನಿಮ್ಮ ಒಳಗಡೆನೇ ಇದೆ, ನೀವು ಸುರಕ್ಷಿತವಾಗಿದ್ದೀರಿ ಅಂತ ನಿಮ್ಮ ಮನಸ್ಸಿಗೆ ನೀವೇ ಹೇಳ್ಕೊಳ್ಬೇಕಾಗತ್ತೆ. ಇದು 2ನೇ ಪಾಯಿಂಟ್. ಓಕೆನಾ. ಥರ್ಡ್ ಪಾಯಿಂಟು, ರೀಪ್ಲೇಸ್ ಗಿಲ್ಟ್ ವಿತ್ ಗ್ರ್ಯಾಟಿಟ್ಯೂಡ್. ಗಿಲ್ಟ್ ನಿಮಗೆ ಬಂದಾಗ ಅದನ್ನು ಗ್ರ್ಯಾಟಿಟ್ಯೂಡ್ ಮುಖಾಂತರ ರೀಪ್ಲೇಸ್ ಮಾಡಬೇಕಾಗತ್ತೆ. ಅಪರಾಧ ಭಾವವನ್ನು ಕೃತಜ್ಞತೆಯಿಂದ ಬದಲಿಸಿ. ಕೃತಜ್ಞತೆ ಎಷ್ಟು ನಿಮಗೆ ಸಿಕ್ಕಿದೆಯೋ ಅಷ್ಟರಲ್ಲೇ ಕೃತಜ್ಞತೆ ಇಟ್ಕೊಂಡು ಅವರನ್ನು ಕ್ಷಮಿಸಿ ದೂರ ಇರುವಂಥದ್ದು ತುಂಬ ಒಳ್ಳೆಯದು. ಒಂದು ಕೃತಜ್ಞತಾ ಭಾವ, ನಮ್ಗೆ ಇಷ್ಟು ಮಾಡಿದಾರಲ್ವ ಅಷ್ಟೇ ಸಾಕು. ಇನ್ನು ನಾವು ಜಾಸ್ತಿ ಇದನ್ನು ನಮ್ಮ ತನವನ್ನು ಕಾಪಾಡ್ಕೊಳ್ಬೇಕೇ ಹೊರತು ನಮ್ಮ ತನವನ್ನು ಬಿಟ್ಟುಕೊಟ್ಟು ನಾವು ಬದುಕೋಬೇಕಾದ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು, ನನ್ನ ಮನಸ್ಸೇ ಶಾಂತಿಯನ್ನು ಕಾಪಾಡಿದ್ದಕ್ಕೆ ಧನ್ಯವಾದ. ಓ ನನ್ನ ಮನಸ್ಸೇ, ನನ್ನ ಒಂದು ಶಾಂತಿಯನ್ನು ಕಾಪಾಡಿದ್ದಕ್ಕೆ ಧನ್ಯವಾದ ಅಂತ ನಿನಗೆ ನೀನೇ ಗ್ರ್ಯಾಟಿಟ್ಯೂಡ್ನ ಹೇಳ್ಕೊಳ್ಬೇಕಾಗುತ್ತೆ, ನಿನಗೆ ನೀನೇ ಬೇಷ್ ಅಂತ ಹೇಳ್ಕೊಳ್ಬೇಕಾಗುತ್ತೆ. ಸೊ ಓಕೆನಾ. ಹೌ ಟು ರಿಲೀಸ್ ಅಂತ ನಾವು ತಿಳ್ಕೊಂಡಿದ್ದಾಯಿತು. ಸೊ ಇಷ್ಟೊತ್ತರೆಗೂ ಏನೇನು ತಿಳ್ಕೊಂಡ್ವಿ, ಏನಕ್ಕೆ ಈ ಒಂದು ಗಿಲ್ಟ್, ವೈ ಗಿಲ್ಟ್ ಅಪಿಯರ್ಸ್, ಈ ಒಂದು ಅಪರಾಧಿ ಮನೋಭಾವ ಏನಕ್ಕೆ ಬರುತ್ತೆ, ಈ ಒಂದು ನಾರ್ಸಿಸಿಸ್ಟಿಕ್ ರಿಲೇಷನ್ಶಿಪ್ಗಳಲ್ಲಿ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಜೊತೆಗೆ ಯಾವ ರೀತಿ ನೀವು ಇದನ್ನು ಗುರುತಿಸ್ಬೋದು, ಈ ಒಂದು ಅಪರಾಧಿ ಮನೋಭಾವ ನಿಮ್ಮಲ್ಲಿ ಬರ್ತಾ ಇದೆ ಅನ್ನೋದನ್ನು ಯಾವ ರೀತಿ ಗುರುತಿಸ್ಬೋದು ಅನ್ನೋದನ್ನು ತಿಳ್ಕೊಂಡ್ವಿ. ಜೊತೆಗೆ ಯಾವ ರೀತಿ ಇದನ್ನು ಬಿಡುಗಡೆ ಮಾಡಬಹುದು, ಡೀಪ್ ಬ್ರೀತ್ ತೊಗೊಳೋದ್ರ ಮುಖಾಂತರ ಆಗಿರ್ಬೋದು. ಮತ್ತು ರೀಅಶ್ಯೂರ್ ಯುವರ್ ಇನ್ನರ್ ಚೈಲ್ಡ್, ನಿಮ್ಮ ಮನಸ್ಸಿಗೆ ನೀವೇ ಹೇಳ್ಕೊಳ್ಬೇಕು ನೀವು ಸುರಕ್ಷಿತವಾಗಿ ಇದ್ದೀರಿ ಅಂತ ಹೇಳ್ಕೊಳ್ಳೋದಾಗಿರ್ಬೋದು. ನೀವು ಪ್ರೀತಿಗಾಗಿ ಹೋರಾಡಬೇಕಾಗಿಲ್ಲ, ಹೊರಗಡೆ ನಿಮ್ಮ ಒಳಗಡೆನೇ ಇದೆ ಅಂತ ಹೇಳ್ಕೊಳ್ಳೋಂಥದ್ದಾಗಿರ್ಬೋದು. ಜೊತೆಗೆ ರೀಪ್ಲೇಸ್ ಗಿಲ್ಟ್ ವಿತ್ ಗ್ರ್ಯಾಟಿಟ್ಯೂಡ್, ನಿಮ್ಮ ಒಂದು ಕೃತಜ್ಞತಾ ಭಾವವನ್ನು ನೀವೇ ನಿಮ್ಮ ಮನಸ್ಸಿಗೆ ಹೇಳ್ಕೊಡುವಂಥದ್ದು. ಓಕೆನಾ. ಸೊ ಇದಿಷ್ಟನ್ನು ನೀವು ಮಾಡ್ತಾ ಇದ್ರೆ ಈ ಒಂದು ಅಪರಾಧಿ ಮನೋಭಾವ, ಇನ್ನೊಬ್ಬರಿಗೆ ನಿಮ್ಮ ಕೈಲಿ ಏನೋ ಆಗ್ತಾ ಇಲ್ಲ ಅಂತಂದಾಗ ಆಗೋದಿಲ್ಲ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ಅಂತ ನೀವು ಮನವರಿಕೆ ಮಾಡ್ಕೊಳ್ಬೋದು. ಯಾವುದೇ ರೀತಿಯಾದಂಥ ಒಂದು ಅಪರಾಧಿ ಮನೋಭಾವ ಬೇಡ ಸ್ನೇಹಿತರೆ. ದ ಗಿಲ್ಟ್ ವಿಲ್ ಫೇಡ್, ಕೊನೆಯದಾಗಿ ದ ಗಿಲ್ಟ್ ವಿಲ್ ಫೇಡ್ ವೆನ್ ಯು ರಿಯಲೈಸ್ ಯು ವರ್ ನೆವರ್ ಸೆಲ್ಫಿಶ್ ಫಾರ್ ಸೇವಿಂಗ್ ಯೋರ್ ಸೆಲ್ಫ್. ಅಂದರೆ ಕೊನೆಯದಾಗಿ ನೀವೇನು ತಿಳ್ಕೊಳ್ಬೇಕು, ನೀನು ನಿನ್ನನ್ನು ಉಳಿಸಿಕೊಂಡಿದ್ದಕ್ಕೆ ನೀನು ಸ್ವಾರ್ಥಿ ಆಗೋದಿಲ್ಲ.
ಅನ್ನೋ ಒಂದು ಅರಿವು ನಿಮ್ಗೆ ಆದಾಗ ಏನಾಗುತ್ತೆ, ಆ ಒಂದು ಅಪರಾಧಿ ಮನೋಭಾವ ಹೊರಟೋಗ್ಬಿಡುತ್ತೆ. ನಿಮ್ಮನ್ನು ನೀವು ಉಳಿಸ್ಕೊಳ್ಳೋದಕ್ಕೋಸ್ಕರ ನೀವು ಇಲ್ಲ ಅಂತ ಹೇಳಿರ್ತೀರಿ ಹೊರತು ನೀವೇನೋ ಬೇರೆಯವರಿಗೆ ತೊಂದರೆ ಕೊಡಬೇಕು ಅಂತ ಹೇಳಿ ಇಲ್ಲ ಅಂತ ಹೇಳಿರೋದಿಲ್ಲ. ಅದು ಸ್ವಾರ್ಥ ಅಂತ ಆಗೋದಿಲ್ಲ. ಅದು ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಂಡಂಗೆ, ನಿಮ್ಮ ಒಂದು ಆತ್ಮಗೌರವವನ್ನು ನೀವು ಉಳಿಸ್ಕೊಂಡಂಗೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇಷ್ಟೊತ್ತವರೆಗೂ ತಿಳ್ಕೊಂಡ್ರಿ ಅಲ್ವಾ, ಯಾವ ರೀತಿ ಒಂದು ಅಪರಾಧಿ ಮನೋಭಾವವನ್ನು ನೀವು ಹೋಗ್ಲಾಡಿಸ್ಕೊಳ್ಬೋದು. ನಿಮ್ಮದು ಯಾವುದೂ ತಪ್ಪಿಲ್ಲ, ಎಲ್ಲದಕ್ಕೂ ಎಷ್ಟೋ ವರ್ಷದಿಂದ ಹೌದು ಹೌದು ಅಂತ ಬಂದಿರ್ತೀರ. ಈಗ ನೀವು ನಿಮಗೋಸ್ಕರ ನೀವು ಬದುಕಬೇಕಾಗುತ್ತೆ ಅನ್ನೋದನ್ನು ನೀವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ. ಸೊ ಇಷ್ಟು ನೀವು ನೋಡಿದ್ರಲ್ಲ, ನಿಮ್ಗೆ ಏನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ನಾರ್ಸಿಸಿಸಮ್ ರಿಕವರಿ ಹೀಲಿಂಗ್ ಜರ್ನಿನಲ್ಲಿ ನೀವು ಭಾಗವಹಿಸಿ. ಸೊ ಎಲ್ಲರೂ ಕೂಡ ಹೀಲ್ ಆಗೋಣ. ಲೆಟ್ಸ್ ಹೀಲ್ ಟುಗೆದರ್. ಮುಂದಿನ ವೀಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ. ನೀವು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಆ್ಯಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.